ಸರ್, ಕರ್ನಾಟಕ ಸರ್ಕಾರದ ಘನತೆ ಹೊತ್ತ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶೀರ್ವಾದ, ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ, ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಆಶೀರ್ವಾದದಿಂದ, ಕೆ.ಎಚ್. ಮುನಿಯಪ್ಪ ಅವರ ಆಶೀರ್ವಾದದಿಂದ, ನಮ್ಮ ನರೇಂದ್ರಣ್ಣನವರು ಈ ದಿವಸ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ, ಸಂತೋಷದ ಸಮಯ. ಅದಕ್ಕೆ ಅವರಿಗೆ ಇನ್ನು ಮುಂದೆ ಹೆಚ್ಚಿನದಾಗಿ ರಾಜಕೀಯ ಜನರ ಪರವಾಗಿ ಹೆಚ್ಚಿನದಾಗಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಭಗವಂತ ಕಾಪಾಡಲಿ. ಹಾಗೂ ನಮ್ಮ ಎಸ್.ಸಿ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ತಳಮಟ್ಟದ ಸಮುದಾಯ ಅವರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸಿಕೊಟ್ಟು ಅವರ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಮೇತನು ಸರ್ಕಾರ ಗಣನೀಯವಾಗಿ ಇಟ್ಕೊಂಡು ಅವ್ರಿಗೂ ಏನ್ ಮಾಡ್ಬೇಕೋ ಅದು ಖಂಡಿತ ಮಾಡುತ್ತೆ ಸರ್. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿದ್ರೆ ಒಳ್ಳೇದು. ಬಹಳಷ್ಟು ಕಡೆ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಸರ್. ಭಗವಂತ ಮುಂದಿನ ದಿನಗಳಲ್ಲಿ ಆ ಕಾಲ ಬರ್ಬೋದು. ನಮ್ಮ ಡಾಕ್ಟರ್ ಜಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗ್ಬೇಕಾಗಿತ್ತು, ಹಾಗೂ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಅವ್ರು ಕೂಡ ಆಗ್ತಾರಂತ ನಾವು ಎಲ್ಲ ಬಹಳ ಖುಷಿಯಲ್ಲಿದ್ವಿ. ಆದ್ರೂ ನಾವು ಕೈತಪ್ಪಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಅವಕಾಶ ನಮ್ಗೆ ದಲಿತರಿಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಗ